ಓಕೆ, ದರ್ಶನ್ ಅವರು ಹಲ್ಲೆ ಮಾಡಿ ಅಲ್ಲಿಂದ ಹೋಗ್ತಾರೆ. ಆದ್ರೆ ಸತ್ತಂತ ಸಂದರ್ಭದಲ್ಲಿ ಅಥವಾ ಮೃತಪಟ್ಟಂತ ಸಂದರ್ಭದಲ್ಲಿ ದರ್ಶನ್ ಅವರು ಶೆಡ್ ನಲ್ಲಿ ಇರಲಿಲ್ಲ. ಹಾಗೆ ನೋಡಿದ್ರೆ ಏನಾಗ್ಬೋದು? ನೋ, ನೀವು ದರ್ಶನ್ ಅವರು ಅಲ್ಲಿ ಹೊಡೆದಂತ ಹೊಡೆದಿದ್ರು ಪ್ರೂವ್ ಮಾಡಿದ್ರೆ ಸಾಕು, ಇವಾಗ 302 ಅಟ್ರಾಕ್ಟ್ ಆಗಬಹುದು. ಓಕೆ, ಯಾಕೆ ಅಟ್ರಾಕ್ಟ್ ಆಗಿದ್ರೆ ಸೆಕ್ಷನ್ 149-34 ಕಾಮನ್ ಇಂಟೆನ್ಷನ್. ಒಂದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಈ ವ್ಯಕ್ತಿನ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು. ಎಕ್ಸಾಕ್ಟ್ಲಿ, ಕಿಡ್ನಾಪ್ ಮಾಡಿದ್ದಾರೆ. ನೋಡಿ, ಇಲ್ಲೂ ಒಂದು ಸಮಸ್ಯೆ ಇದೆ. ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಡ್ ಬಂದಿರ್ತಕ್ಕಂಥ ನಿಜವಾಗ್ಲೂ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ರೆ ಆ ವ್ಯಕ್ತಿನ ತುಮಕೂರಲ್ಲಿ ಬಂದು ಬೇರೆ ಗಾಡಿಯಲ್ಲಿ ಬಂದು ಆರಾಮಾಗಿ ಬಂದು ಆ ತುಮಕೂರಲ್ಲಿ ಇವ್ರಿಗೆಲ್ಲದ್ದು ಇದೇನೋ ಊಟ ತಿಂಡಿ ಎಲ್ಲ ಕೊಡಿಸಿದ್ರು ಅಂತಕ್ಕಂಥ ಪ್ರಶ್ನೆ. ಸೊ ದಟ್ ವಿಲ್ ನಾಟ್ ಅಮೌಂಟ್ ಟು ಕಿಡ್ನಾಪ್. ಅವಾಗ ಸೊ ಅವಾಗ ಕಿಡ್ನಾಪ್ ಅಂದ್ರೆ ಫೋರ್ಸ್ಫುಲ್ ಆಗಿ ಅವ್ರನ್ನ ದಿಗ್ಬಂಧನ ಮಾಡಿ ಕರ್ಕೊಂಡ್ ಬರುವಂಥದ್ದು. ಸೊ ಆ ಪರಿಸ್ಥಿತಿ ಇವ್ರ ಇನ್ವೆಸ್ಟಿಗೇಷನ್ ನಿಜವಾಗ್ಲೂ ಸಹ ನಿಮ್ಮ ಮೀಡಿಯಾದಲ್ಲಿ ಬರ್ತಾ ಇರ್ತಕ್ಕಂಥ ರೀತಿಯಲ್ಲಿ ಆದ್ರೆ ಸೊ ಇನ್ನು ಅದು ಕಿಡ್ನಾಪಿಂಗ್ ಅಲ್ಲಿ ಹೋಗ್ತದೆ. ಸೊ ಒಂದು ಕಿಡ್ನಾಪಿಂಗ್ ಡೀಲಿಕ್ ಆಗ್ಬಿಟ್ರೆ ದೆನ್ ಇಲ್ಲಿ ಹೊಡೆದಿರ್ತಕ್ಕಂಥದ್ದು ಯಾರು? ಇಲ್ಲಿ ದರ್ಶನ್ ದರ್ಶನ್ ಹೊಡೆದಿದ್ರೆ ಯಾವ ಕಡೆ ಹೊಡೆದ್ರು, ಯಾವ ಪಾರ್ಟಲ್ಲಿ ಹೊಡೆದಿದ್ರೆ ಬೇರೆ. ಸೊ ಅದೆಲ್ಲ ಪ್ರೂವ್ ಮಾಡ್ಬೇಕಾಗ್ತದೆ. ಸೊ ಒಂದು ವೇಳೆ ಸಾಕ್ಷಿಗಳ ಏನು ಐವಿಟ್ನೆಸ್ಗಳು ಇರ್ಬೋದು ಅಥವಾ ಅಲ್ಲೇ ಕೋ ಅಕ್ಯೂಸ್ಗಳಿದ್ದಾರಲ್ಲ ಅವರು ಹೇಳ್ಬೋದು. ಬಟ್ ಅವ್ರು ಹೇಳ್ತಕ್ಕಂಥ ಹೇಳಿಕೆಗೆ ಕಾನೂನಲ್ಲಿ ಗೌರವ ಇಲ್ಲ. ಅವ್ರು ಕೊಟ್ಟಂತ ಹೇಳಿಕೆಗಳನ್ನ ಒಂದು ವ್ಯಕ್ತಿಗೆ ಶಿಕ್ಷೆ ಕೊಡ್ಲಿಕ್ಕೆ ಕನ್ಸಿಡರ್ ಮಾಡುವಂತ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಈ ವಿಚಾರಗಳನ್ನು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಿದಾಗ ಇನ್ವೆಸ್ಟಿಗೇಷನ್ ಪ್ರಾಮಾಣಿಕವಾಗಿದ್ರೆ ಮಾತ್ರ ಶಿಕ್ಷೆ ಒಳಪಡಿಸಕ್ಕೆ ಸಾಧ್ಯ ಆಗುತ್ತೆ ಹೊರತು ಅದರ್ವೈಸ್ ಇಟ್ಸ್ ಇಂಪಾಸಿಬಲ್. ಓಕೆ ಸರ್, ಈಗ A1, A2, A17 ವರೆಗೂ ಆರೋಪಿಗಳಿದ್ದಾರೆ. ಯಾವ ಆಧಾರದ ಮೇಲೆ A1, A2 ಅಂತ ಹೇಳಿ ಅಳಿತಾರೆ ಸರ್ ಅಂತ? ನೋಡಲ್ಲ, ಅವರು ಆ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಕೃತ್ಯದಲ್ಲಿ ಅವರು ಈ ಗ್ರಾವಿಟಿ ಆಫ್ ಅಫೆನ್ಸ್ ಇರ್ತದಲ್ಲ, ಒಂದು ನೀವು ಅಂದ್ಕೊಂಡಿರ್ಬೋದು ಪವಿತ್ರ ಗೌಡ್ರನ್ನ A1 ಯಾಕೆ ಮಾಡಿದ್ರು, ಅವ್ರು ಹೊಡೆದಿದ್ದಾರಾ ಅಥವಾ ಇಲ್ಲ ಅಂತಕ್ಕಂಥ ಇಂಟೆನ್ಷನ್ ಪ್ರೂವ್ ಮಾಡ್ಲಿಕ್ಕೆ ಉದ್ದೇಶ. ಯಾವ ಉದ್ದೇಶಕ್ಕೆ? ಆ ಹುಡುಗ ಏನೋ ಸತ್ತಕ್ಕನ ಹುಡುಗ ಫೋಟೋಗಳು ಕಳಿಸಿದ್ದ. ಸೊ ಇವ್ರ ಆಧಾರದ ಮೇಲೆ ಇವರು ಈ ಕಾರಣಕ್ಕಾಗೆ ಇವ್ರನ್ನ ಮಾಡಿದ್ದಾರೆ ಅಂತ ತೋರಿಸ್ಲಿಕ್ಕೆ ಅವನ್ನ A1 ಅಂತ ಮಾಡಿರ್ತಕ್ಕಂಥ. ಮತ್ತು ಗ್ರಾವಿಟಿ ಆಫ್ ಅಫೆನ್ಸ್ ಅಲ್ಲಿ ಯಾರು ಜಾಸ್ತಿ ಭಾಗಿಯಾಗಿದ್ದಾರೆ ಅನ್ನುವ ಆಧಾರದ ಮೇಲೆ ಅವ್ರು ಒಂದೊಂದು ಸಂದರ್ಭದಲ್ಲಿ A1, A2, A3 ಅಂತ ಹೇಳ್ಕೊಂಡು ಬರ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಯಾರ್ಯಾರು ರಾಷ್ಟ್ರ ಹಾಕೊಂಡು ಬರ್ತಾರೋ ಅವ್ರ ಒಟ್ಟಿಗೆ ಅವರ ನಂಬರನ್ನು ಕೊಟ್ಕೊಂಡು ಬರ್ತಾರೆ. ಅದೇನು ಇಟ್ಸ್ ನಾಟ್ ಮೋರ್ ಡಿಸ್ಕ್ರಿಮಿನೇಷನ್. A1, A2 ಅಂದರೆ ಜಾಸ್ತಿ, A2 ಅಂದರೆ ಜಾಸ್ತಿ, A3 ಅಂದರೆ ಜಾಸ್ತಿ, A17 ಅಂದರೆ ಜಾಸ್ತಿ ಅನ್ನೋದಂಥದ್ದೇನಿಲ್ಲ, ವ್ಯತ್ಯಾಸ ಏನಿಲ್ಲ. ಅದು ಗ್ರಾವಿಟಿ ಆಫೆನ್ಸ್ ಯಾರು ಮಾಡಿದ್ದಾರೆ, ಆ ಕೃತ್ಯ ಮಾಡುವಂಥ ವಿಷಯದಲ್ಲಿ ಯಾರು ಹೆಚ್ಚು ಭಾಗಿಯಾಗಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.